Namaste students, welcome to Lakshan Learn Maths. So last video dalli ನಾವು 2021-22 ಕ್ವೆಶ್ಚನ್ ಪೇಪರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾವು ಸಾಲ್ವ್ ಮಾಡಿದ್ವಲ್ವಾ 1 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಲ್ವಾ. ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ಈ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ನ ಅಂದ್ರೆ ಸೆಕೆಂಡ್ ಮೇನ್ ಸಮ್ಸ್ ನ ನಾವು ಸಾಲ್ವ್ ಮಾಡೋಣ. ಬನ್ನಿ ಹಾಗಾದ್ರೆ. ಸೊ ಸೆಕೆಂಡ್ ಮೇನ್ ಏನಪ್ಪಾ ಇದೆ ಅಂತಂದ್ರೆ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಅಂತ ಅಂದ್ರೆ 8 into 2 marks. ಸೊ 8 ಕ್ವೆಶ್ಚನ್ಸ್ ಇರುತ್ತೆ. 2 mark questions. So that is in question paper. It is 9th sum. Noda. In an arithmetic progression, the sum of first 4 terms is 20 and the sum of first 3 terms is 12. Then find the fourth term of the arithmetic progression. ಇಲ್ಲಿ ಫಸ್ಟ್ 3 ಟರ್ಮ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ 3 ಟರ್ಮ್ಸ್ ಮತ್ತೆ ಫಸ್ಟ್ 4 ಟರ್ಮ್ಸ್ ಸಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಜಸ್ಟ್ ಡೇಟಾ ಅಂತ ಬರ್ಕೊಳ್ಳೋಣ. ಅಲ್ಲಿ ಫಸ್ಟ್ 3 ಟರ್ಮ್ಸ್ S3 ಅಂತ ಬರ್ಕೊಬಹುದು. ಸೊ S3 is equal to A1 plus A2 plus A3 which is equal to ಇದರ ಸಮ್ ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ 3 ಟರ್ಮ್ಸ್ 12 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರ ಜೊತೆ ಇನ್ನೊಂದು ಟರ್ಮ್ ಯಾವುದು? A4 ನ ಆಡ್ ಮಾಡಿದಾಗ ಅಂದ್ರೆ 4 ಟರ್ಮ್ಸ್ ನ ಆಡ್ ಮಾಡಿದಾಗ ಬರುವಂತಹ ಸಮ್ ಅಂದ್ರೆ S4 is equal to A1 plus A2 plus A3 plus A4 which is equal to 20. ಹಾಗಾದ್ರೆ ಫೈಂಡ್ ದ ಫೋರ್ತ್ ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಫೋರ್ತ್ ಟರ್ಮ್ ಯಾವುದು ಅಂದ್ರೆ A4 ಯಾವುದು? ವೆರಿ ಈಸಿ. ಇಲ್ಲಿ ನೋಡಿ A3 ವರೆಗೂ ಏನು 12. ಸೊ A4 ಈ ಒಂದು ನಂಬರ್ ನ ಆಡ್ ಮಾಡಿದ್ರೆ 20 ಬರುತ್ತೆ. ಸೊ 20 minus 12 ಎಷ್ಟು ಆಗುತ್ತೆ? ಆ ಫೋರ್ತ್ ಟರ್ಮ್ ಕಂಡುಹಿಡಿಯಬೇಕಂದ್ರೆ ಏನ್ ಮಾಡಬೇಕು? ಸಬ್ಟ್ರಾಕ್ಷನ್ ಅಲ್ವಾ. ಸೊ 20 minus 12 ಎಷ್ಟು? 8. ಸೊ A4 is equal to 8. ಸೊ ಅದನ್ನ ಹೇಗೆ ಬರೆಯೋದು ನಾವು? ಸೊ therefore A4 is equal to you can just write S4 minus S3 ಮಾಡಬಹುದಾ ಇದನ್ನ? So which is equal to 20 minus 12 which is equal to 8. So ಆದಷ್ಟು ಲಾಜಿಕ್ ನ ಯೂಸ್ ಮಾಡಿ ತುಂಬಾ ಲೆಂಥಿ ಆಗಿ ಮಾಡಕ್ ಹೋಗ್ಬೇಡಿ, ಸರಿನಾ? ನಿಮಗೆ 4 ಸ್ಟೆಪ್ಸ್ ಗೆ ನಿಮಗೆ 2 ಮಾರ್ಕ್ಸ್ ಕೊಡ್ತೀವಿ ನಾವು. ಸೊ ಅಂದ್ರೆ ಬರುತ್ತೆ ಅಂತ. Now let's go for the 10th sum. Fine. So if a pair of linear equations in 2 variables are inconsistent, ನೋಡಿದ್ವಲ್ವಾ, ಇನ್ಕನ್ಸಿಸ್ಟೆಂಟ್, ಪ್ಯಾರಲಲ್, ಅದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಅದ್ರ ಬೇಸ್ ಮೇಲೆ ಏನು ಕ್ವಶನ್ ಇದೆ? ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ದೆನ್ ರೈಟ್ ಹೌ ಮೆನಿ ಸೊಲ್ಯೂಷನ್ಸ್ ಡು ದೇ ಹ್ಯಾವ್. ಸೊ ಸೇಮ್ ಚಾರ್ಟ್ ಐ ಆಮ್ ಶೋಯಿಂಗ್ ಇಟ್ ಹಿಯರ್. ಇಟ್ ಇಸ್ ಇನ್ಕನ್ಸಿಸ್ಟೆಂಟ್. ಇಲ್ಲಿದೆ ನೋಡಿ, ಇನ್ಕನ್ಸಿಸ್ಟೆಂಟ್ ಅಂತಂದ್ರೆ ಯಾವುದು? ಯಾವ ಸಿಸ್ಟಮ್ ಇದೆ ಅಂದ್ರೆ ಇದು ಪ್ಯಾರಲಲ್ ಆಗಿರುತ್ತೆ ಲೈನ್ಸ್. ಸೊ ಪ್ಯಾರಲಲ್ ಆಗಿದ್ರೆ ನೋ ಸೊಲ್ಯೂಷನ್ಸ್, ದೇರ್ ವಿಲ್ ಬಿ ನೋ ಸೊಲ್ಯೂಷನ್ಸ್. ಸೊ ಯಾವುದೇ ಒಂದು ಈಕ್ವೇಷನ್ಸ್ ಗೆ ಒಂದ್ ಆನ್ಸರ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇದ್ರೆ ಅದನ್ನ ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಮತ್ತೆ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಇದನ್ನ ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಇನ್ಕನ್ಸಿಸ್ಟೆಂಟ್ ಅಂತ ಬಗ್ಗೆ ಹೇಳಿದಾಗ ಅದು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಪ್ಯಾರಲಲ್ ಲೈನ್ಸ್ ಅಂದ್ರೆ ದೇರ್ ಇಸ್ ನೋ ಸೊಲ್ಯೂಷನ್. ಸೊ ಲೆಟ್ಸ್ ರೈಟ್ ಫಾರ್ ದಿ ಆನ್ಸರ್. It is no solution. And let's go for the 11th sum. Next 11th sum nodona. Find the value of sin square theta plus cos square theta plus 1. So it's very simple. So is some trigonometry chapter kelli sadhyane illa. Idu ನೋಡಿ, sin square theta plus cos square theta plus 1 ಇದರ ಬೆಲೆ ಏನು? ಸೊ ಇಲ್ಲಿ sin square theta plus cos square theta ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಲ್ಲಿ ಓದಿದೀವಿ. ಸೊ ಇದರ ಬೆಲೆ sin square theta plus cos square theta is equal to 1. So plus 1 is there, so the answer is 2. ಸೊ ಐಡೆಂಟಿಟೀಸ್ ನ ನಾವು ಕಲಿಬೇಕಾಗಿದೆ, ರಿವೈಸ್ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಸಮ್ ನೋಡೋಣ. 12th sum. ಸೊ 12th sum ಅಲ್ಲಿ ಏನಿದೆ? A point P divides the line joining the points A x1 y1 and B x2 y2 in the ratio m1 is 3 and 2 internally. Then write the coordinates of P. So this is also a formula. So here a point P is dividing the line AB in the ratio m is to n. In the ratio m is to n, and the coordinates or the vertices of A are x1 y1. ಈ P ಪಾಯಿಂಟ್ AB ಲೈನ್ ನ m ಮತ್ತೆ n ರೇಷಿಯೋದಲ್ಲಿ ಅಂದ್ರೆ ಆ ಅನುಪಾತದಲ್ಲಿ m ಮತ್ತು n ಅನುಪಾತದಲ್ಲಿ ಡಿವೈಡ್ ಮಾಡ್ತಾ ಇದೆ. ಓಕೆ, ಹಾಗಾದ್ರೆ A ನ ಒಂದು ಬಿಂದುಗಳು ಅಂತ ಹೇಳ್ತೀವಲ್ಲ ಇಲ್ಲಿ x1 y1. ನೆಕ್ಸ್ಟ್
ಬಿ ಬಿಂದುಗಳು ಅಂದ್ರೆ ಬಿ ವರ್ಟಿಸಸ್ x2 y2. ಹಾಗಾದ್ರೆ ಕೇಳಿದ ಕ್ವಶನ್ ಏನು? ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಪಿ. ಪಿ ನ ಕೋಆರ್ಡಿನೇಟ್ಸ್ ಏನು ನೋಡಿ ಬರೋಣ. ಸೊ ಇಟ್ ಇಸ್ x or is just write mx2 or just write in p here. p ಅಂತ ಬರ್ಬಿಟ್ಟು mx2 plus nx1 divided by m plus n. Next ಇದನ್ನೇ m y2 plus n y1 divided by m plus n. So ಇದು ಫಾರ್ಮುಲಾ ಕೋಆರ್ಡಿನೇಟ್ಸ್ ಆಫ್ p. ಸರಿನಾ? ಹಾಗಾದ್ರೆ ನೆಕ್ಸ್ಟ್ 12th ಮುಗಿತಾ ನೋಡೋಣ. 13th ಕ್ವೆಶ್ಚನ್ ಸ್ಟ್ರೇಟ್ ಪೈಥಾಗರಸ್ ಥಿಯರಮ್. ಸೊ ಇಲ್ಲಿ 13th ಕ್ವೆಶ್ಚನ್ ಅಲ್ಲಿ ನಮಗೆ ಪೈಥಾಗರಸ್ ಪ್ರಮೇಯವನ್ನ ಬರೆಯೋದಕ್ಕೆ ಹೇಳ್ತಿದ್ದಾರೆ. ನೋಡೋಣ. ಸೊ 13th ಒನ್ ಸ್ಟೇಟ್ಮೆಂಟ್ ಆಫ್ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ನ ಬರೆಯೋದಕ್ಕೆ ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಮುಂಚೆ ನಾವು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಡ್ರಾ ಮಾಡೋಣ. ಸೊ ಲೆಟ್ ಅಸ್ ನೇಮ್ ಇಟ್ as ABC. ನಾನಿಲ್ಲಿ ರಫ್ ಫಿಗರ್ ನ ಡ್ರಾ ಮಾಡಿದ್ದೀನಿ. ನೀವು ಸ್ಕೇಲ್ ಮತ್ತೆ ಪೆನ್ಸಿಲ್ ನ ಯೂಸ್ ಮಾಡಿ ಡ್ರಾ ಮಾಡಿ. ಓಕೆ. ಸೊ ಸ್ಟೇಟ್ಮೆಂಟ್ ಆಫ್ ಪೈಥಾಗರಸ್ ಥಿಯರಮ್. ಸ್ಟೇಟ್ಮೆಂಟ್ ನಂಬರ್ ಏನು ಈಗ ಬರೆಯೋಣ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, in a right angle triangle, the square on the hypotenuse, the square on the hypotenuse, the square on the hypotenuse, or it is square of the hypotenuse, square of the hypotenuse is equal to the sum of the squares of the other two sides. Squares of the other two sides. ಸೊ ಇದನ್ನ ನಾವು ಎ ಅಂದ್ಕೊಂಡ್ರೆ ಈ ಸೈಡ್ ಅನ್ನ ಬಿ ಅಂದ್ರೆ ಎ ಬಿ ಸೈಡ್ ಬಿ ಆಗುತ್ತೆ, ಬಿ ಸಿ ಎ ಆಗಿದ್ರೆ ಎ ಸಿ ಸಿ ಆಗಿರುತ್ತೆ. ಸೊ ಇದನ್ನ ನಾವು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಸಹ ಬರೀಬಹುದು. ಸರಿನಾ? ಸ್ಟೇಟ್ಮೆಂಟ್ ಆಫ್ ಪೈಥಾಗರಸ್ ಥಿಯರಮ್. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ the square of the hypotenuse is equal to the sum of the squares of the other two sides. So next 14th question ನೋಡೋಣ. ನೆಕ್ಸ್ಟ್ ನಿಮಗೆ 14th question ಇದೆ ನೋಡಿ. In the figure, find the length of the arc. Find the length of an arc AB of a circle with center O if angle AOB is equal to 90 degree. ಇಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್ O ಅಂತ ಕೊಟ್ಟಿದ್ದಾರೆ, ಮತ್ತೆ AO 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಂಗಲ್ ಈ ಸೆಂಟ್ರಲ್ ಆಂಗಲ್ ಏನಿದೆ AOB 90 ಡಿಗ್ರಿ. ಓಕೆ. ಹಾಗೆ ನಾವು ಕಂಡುಹಿಡಿಯಬೇಕಾಗಿರುತ್ತೆ ನಾವು ಈ ಆರ್ಕ್ ಲೆಂತ್ ಇದೆಯಲ್ಲ, ಈ AB ಆರ್ಕ್ ಲೆಂತ್ ಅನ್ನು ನಾವು ಕಂಡುಹಿಡಿಯಬೇಕು. ಸೊ ಸಪೋಸ್ ಇದೇನಾದ್ರೂ ಲೈನ್ ಆಗಿತ್ತು ಅಂತಂದ್ರೆ ನಾವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಬಹುದು. ಬಟ್ ಇದನ್ನ ನಾವು ಇನ್ನೊಂದು ಫಾರ್ಮುಲಾ ಇದೆ, ಆರ್ಕ್ ಲೆಂತ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋಣ. ಸೊ 15 ಸಮ್ ಆರ್ಕ್ ಲೆಂತ್ ಫಾರ್ಮುಲಾ. ಸೊ ಆರ್ಕ್ ಲೆಂತ್ ಫಾರ್ಮುಲಾ ಹೇಗಿರುತ್ತೆ ಅಂತಂದ್ರೆ ಹೀಗೆ, ಇದು ಥೀಟಾ ಡಿವೈಡೆಡ್ ಬೈ 360 ಡಿಗ್ರೀಸ್. 360 ಡಿಗ್ರಿ ಅನ್ನೋದೇನು? ಕಂಪ್ಲೀಟ್ ಸೆಂಟ್ರಲ್ ಆಂಗಲ್ ಇಂಟು ದ ಕಂಪ್ಲೀಟ್ ಪೆರಿಮೀಟರ್ ಆರ್ ದಿ ಸರ್ಕಂಫರೆನ್ಸ್ of the circle, which is equal to 2 pi r. ಜ್ಞಾಪಕ ಫಾರ್ಮುಲಾ. ಓಕೆ. ನೆಕ್ಸ್ಟ್ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ ಥೀಟಾ ಎಷ್ಟು ಇಲ್ಲಿ 90 ಡಿಗ್ರಿ, 360 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22/7 ಇಂಟು r. ಸೊ ರೇಡಿಯಸ್ ಎಷ್ಟು 7 ಸೆಂಟಿಮೀಟರ್. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ, ಕಾಂಪ್ಲಿಕೇಶನ್ ಮಾಡೋದು ಬೇಡ. ಓಕೆ. ಸೊ 91 94 7 ಕ್ಯಾನ್ಸಲ್. ಇಲ್ಲಿ 22 ನಾನು 11 ಇಂಟು 2 ಅಂತ ಬರೀತೀನಿ. ಆಯ್ತಾ? ಇಲ್ಲಿ 2 ಇಂಟು 2 4 ಆಯ್ತಾ? 2 ಇಂಟು 2 4, ಈ 4 ಕ್ಯಾನ್ಸಲ್. ಸೊ ಇವರು ಉಳಿಯೋದೇನಿದೆ 11 ಸೆಂಟಿಮೀಟರ್. ಸೊ AB is equal to arc length AB is equal to 11 ಸೆಂಟಿಮೀಟರ್. ನೆಕ್ಸ್ಟ್ ನಾವು 16th ಕ್ವೆಶ್ಚನ್ ನೋಡೋಣ. 16th ಕ್ವೆಶ್ಚನ್ ವೆರಿ ಸಿಂಪಲ್. ಫಾರ್ಮುಲಾ ಕೇಳಿದರೆ ಇಲ್ಲಿ ರೈಟ್ ದ ಫಾರ್ಮುಲಾ ಟು ಫೈಂಡ್
find the volume of a cone. So volume of a cone ಮಾತ್ರ ಅಲ್ಲ ಬೇರೆ ಫಾರ್ಮುಲಾ ಸಹ ನಾವು ರಿವೈಸ್ ಮಾಡೋಣ. ಇಲ್ಲಿ ನೋಡಿ, ಸಿಲಿಂಡರ್, ಕೋನ್, ಫ್ರಸ್ಟಮ್ ಆಫ್ ಎ ಕೋನ್, ಸ್ಪಿಯರ್ ಮತ್ತೆ ಹೆಮಿಸ್ಫಿಯರ್. ಸೊ ನಮಗೆ ಬೇಕಾಗಿರೋದು ಏನು? ಫಸ್ಟ್ ವಾಲ್ಯೂಮ್ ಆಫ್ ಅ ಕೋನ್, ದಟ್ ಇಸ್ 1/3 pi r square h. 1/3 pi r square h. ಸೊ ನೆಕ್ಸ್ಟ್ ಒಂದ್ಸಲ ಎಲ್ಲರ ಕಣ್ಣ ಹಾಯಿಸಿ ನೋಡಿ, ಇಲ್ಲಿ ನೋಡಿ, ಜಸ್ಟ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಆಯ್ತಾ? ಓಕೆ, ನೆಕ್ಸ್ಟ್ ಆಮೇಲೆ ರಿವೈಸ್ ಮಾಡೋಣ. ಫೈನ್. ನೆಕ್ಸ್ಟ್ ಏನದು? ವಾಲ್ಯೂಮ್ ಆಫ್ ಎ ಕೋನ್. Volume of a cone. So it is 1/3 pi r square h. So volume of a cone, it is 1/3 pi r square h. So height ಬೇಕಾಗುತ್ತೆ. So one third of height into radius square multiplied with pi. Clear? Okay. Now next problem. 15 problem ಆಗಿತ್ತು. Okay, fine. So this is not 15. This is 15th sum. 15th sum. Okay. Next, this is 14th sum. This is 14th sum. Okay. The last question from this second mean 2021-22 preparatory model question paper. Okay. So last sum ನೋಡೋಣ. Find the surface area of the sphere of radius 7 cm. Surface area ಕೇಳ್ತಿದ್ದಾರೆ ಇಲ್ಲಿ. ಸ್ಪಿಯರ್ ರೇಡಿಯಸ್ ಎಷ್ಟಿದೆ? ಸೊ ಇಟ್ ಇಸ್ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರ ಒಂದು ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್. ಸೊ ಇಟ್ ಇಸ್, ದೇರ್ ಇಸ್ ಓನ್ಲಿ ಒನ್ ಫಾರ್ಮುಲಾ ಫಾರ್ ದ ಸ್ಪಿಯರ್. ದೇರ್ ಇಸ್ ನೋ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಈಗ ಇರೋದಿಲ್ಲ ಸ್ಪಿಯರ್ಗೆ. ಸೊ ಏನಿದು? 4 pi r ಕ್ಯೂಬ್, ಸಾರಿ ಕ್ಯೂಬ್ ಅಂದ್ರೆ ಮುಂದಿನ ಸ್ಪಿಯರ್ ಇರುತ್ತೆ. ಓಕೆ. So there is only one formula, that is TSA of the sphere, that is 4 pi r square. 4 pi r square. So LSC ಅನ್ನೋದು ಇರೋದಿಲ್ಲ ಸ್ಪಿಯರ್ ಗೆ. ಸರಿನಾ? ಹಾಗೆ ಇನ್ನೊಂದು ಫಾರ್ಮುಲಾ ರಿವೈಸ್ ಮಾಡೋಣ. ಏನದು? ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ 4/3 pi r cube. ಇವಾಗ ನಮಗೆ ಬೇಕಾಗಿರೋದೇನು? 4 pi r square. So 4 pi r square ತಗೊಳ್ಳೋಣ. So 4 pi r square. So it is 4 into pi. It is 22/7 into 7. 22/7 into 7. ಮಾಡಿ. So here also again 7 and 7 cancels, and again it is TSA of a sphere. TSA of the sphere is 4 pi r square. It's 4 into 22 into 7. 7 by 7 and 7 cancels. So it is 88 centimeter square. So second main sums of very simple 2 marks questions solve ಮಾಡಿದೀವಿ. ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ. ನೆಕ್ಸ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ವಿಡಿಯೋ ನನಗೆ 3 marks ಕ್ವಶನ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಡಿಯೋ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅವರು ಕಲೀಲಿ, ಜೊತೆಗೆ ನೀವು ಕಲೀಲಿ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸೊ ಟಿಲ್ ದೆನ್ ಇಟ್ಸ್ ಬಾಯ್. ನಮಸ್ತೆ ಫ್ರಮ್ ರಾಜೇಶ್ವರಿ.